ಆಮೇಲೆ ಏನಂದೆ? ಹಾ, ಅಮ್ಮ ಅನ್ನೋ ಪದಕ್ಕೆ ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಬೆಲೆ ಇದೆ ಅನ್ನೋದಾದ್ರೆ ನೀನು ಈ ಹುಡುಗಿನ ಮದುವೆ ಆಗಲ್ಲ ಅಷ್ಟೇ. ಏ ಪರಿಮಳ, ನೀನು ಮಕ್ಕಳೆಲ್ಲ ದುಡ್ಡಿನ ಪಿಶಾಚಿಗಳು. ನನ್ನ ಮಕ್ಕಳಿಂದ ದೂರ ಇದ್ದರೆ ನಿಮಗೆ ಒಳ್ಳೇದು. ಮಾತಾಡೋ ಅವಕಾಶ ಎಲ್ರಿಗೂ ಸಿಗುತ್ತೆ, ಆದರೆ ಕೊಟ್ಟಿದ್ದನ್ನ ಮುಟ್ಟು ನೋಡ್ಕೊಳ್ಳೋ ಥರ ವಾಪಸ್ ಕೊಡೋ ಚಾನ್ಸು ನನ್ನಂತೊಳಗೆ ಮಾತ್ರ ಸಿಗತ್ತೆ. ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಎಷ್ಟೊತ್ತಿಗೆ ಕೆರೆನೋ ಬಾವಿನೋ ನೋಡ್ಕೊಳ್ತಿದ್ದೆ. ಪರಿ 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 ನೀವೆಲ್ಲರೂ ಇಲ್ಲೇ ಇರಿ. ಎಲ್ಲ ಈ ಕಡೆ ಬನ್ನಿ ಕದ ಬನ್ನಿ, ಏನಾಗಲ್ಲ ಬನ್ನಿ.
ಡಾಕ್ಟರ್ ಏನಾದರೂ ಹೇಳಿದ್ರ ಸಾರ್ಥಕ್? ವಿಷಯ ಗೊತ್ತಾಯ್ತಾ? ಇಲ್ಲ, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯಂತೆ. ಈಗ ಸಲುಗೆಗೂ ಒಂದು ಮಿತಿ ಇರಬೇಕು. ಏನೋ ವಾಡ್ಕೆಗೆ ಹಾಕಿ ರೀತಿ ಅಂತ ಅನ್ಕೊಂಡ್ರೆ ಮೋಸ ಮಾಡಿಬಿಟ್ಟೆ ನೀನು. ನನ್ನ ಹೆಂಡತಿ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ನೀನು, ನಿಮ್ಮಮ್ಮ, ನಿಮ್ಮ ಕುಟುಂಬ. ನನ್ನ ಕಣ್ಣೆದುರುಗಡೆ ನಿಲ್ಬೇಡ, ತೊಲಗು. ಅಂಕಲ್ ಪ್ಲೀಸ್ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ನನ್ನ ತಮ್ಮ ನಿಮ್ಮ ಮಗಳನ್ನ ಲವ್ ಮಾಡಿದೆ ಅನ್ನೋದು ಬಿಟ್ಟರೆ ಇನ್ಯಾವ ತಪ್ಪು ಮಾಡಿಲ್ಲ. ಅವನು ಶಿಕ್ಷೆಗೆ ಅರ್ಹನಲ್ಲ. ಇನ್ನು ಒಂದೇ ಒಂದು ಕ್ಷಣ ನನ್ನ ಕಣ್ಣೆದುರುಗಡೆ ನಿಂತ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಗ್ರಜ, ನೀನು ಮಾತಾಡೋ ಪ್ಲೀಸ್. ನಾವೀಗ ಏನು ಹೇಳಿದ್ರೆ ಇವ್ರಿಗೆ ಅರ್ಥ ಆಗೋದಿಲ್ಲ ವಿಕ್ರಾಂತ್. ಬಾ. ಡಾಕ್ಟ್ರು ಒಳಗಡೆ ಕರೀತಾ ಇದ್ದಾರೆ, ಯಾರಾದ್ರೂ ಒಬ್ರು ಒಳಗಡೆ ಹೋಗಿ. ನೀವು ಯಾರು ಒಳಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಬರೀ ನೋಡೋದಕ್ಕೆ ನಾನು ಒಬ್ಬನೇ ಹೋಗ್ತೀನಿ. ಅದಕ್ಕೆ ದಯವಿಟ್ಟು ಕ್ಷಮಿಸಿ.